ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಟ್ರಂಪ್ ಅಲ್ಲ, ಟ್ರಂಪ್ನ ಅಪ್ಪ ಬಂದರೂ ಭಾರತ ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ಇಡೋದಿಲ್ಲ. ಪ್ರೀತಿಯಿಂದ ಬಂದರೆ ಜಗತ್ತನ್ನೇ ಗೆಲ್ಲಬಹುದು. ಅದು ಬಿಟ್ಟು ಧಮ್ಕಿ ಹಾಕಿ ಎಲ್ಲರನ್ನ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಸುತ್ತೇನೆ ಅನ್ನುವ ಅಹಂಕಾರ ಇದ್ರೆ ಆ ಅಹಂಕಾರ ಮಣ್ಣಲ್ಲಿ ಮಣ್ಣಾಗೋದಕ್ಕೆ ತುಂಬಾ ದಿನ ಬೇಕಾಗಿಲ್ಲ. ಅದರಲ್ಲೂ ಕೂಡ ಜಗತ್ತಿಗೆ ಶಾಂತಿ ಮಂತ್ರ ಬೋಧಿಸಿದ ಭಾರತವನ್ನ ಹೆದರಿಸಿ ಬೆದರಿಸಿ ಬಗ್ಗಿಸುತ್ತೇನೆ ಅಂತ ಹೊರಟ್ರೆ ಅದಕ್ಕೆ ಬೆದರುವ ದೇಶ ಭಾರತ ಅಲ್ಲ. ಅದನ್ನ ಈಗ ಭಾರತ ಮಾಡಿ ತೋರಿಸಿದೆ. ತೆರಿಗೆ ಧಮ್ಕಿ ಹಾಕಿದಾಗ ಭಾರತ ಕೇರ್ ಮಾಡಲಿಲ್ಲ. ತೆರಿಗೆ ಹಾಕಿದ ಮೇಲೂ ಕೂಡ ಭಾರತ ಡೋಂಟ್ ಕೇರ್ ಅಂದುಬಿಡ್ತು. ಹೀಗೆ ಏನೇ ಮಾಡಿದ್ರೂ ಭಾರತ ಬಗ್ಗುತ್ತಿಲ್ವಲ್ಲ ಅಂತ ಅಮೆರಿಕ ಅಧ್ಯಕ್ಷನಿಗೆ ಹುಚ್ಚು ಹಿಡಿದು ಬಿಟ್ಟಿದೆ. ಇದೇ ಹುಚ್ಚಿನಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾನೆ. ಟ್ರಂಪ್ನ ಈ ಹುಚ್ಚಾಟದ ಮಾತು ಭಾರತದ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಭಾರತ ಈಗ ಎಲ್ಲದಕ್ಕೂ ಬಡ್ಡಿ ಸಮೇತ ವಾಪಸ್ ಕೊಡೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ. ತನ್ನ ಅತ್ಯಾಪ್ತ ದೇಶ ರಷ್ಯಾದ ಜೊತೆ ಸೇರಿಕೊಂಡು ಟ್ರಂಪ್ಗೆ ಬುದ್ಧಿ ಕಲಿಸೋದಕ್ಕೆ ಭಾರತ ಮುಂದಾಗಿದೆ. ಯಾವ ಡಾಲರನ್ನ ಹಿಡಿದುಕೊಂಡು ಟ್ರಂಪ್ ಮೆರೆದಾಡ್ತಾ ಇದ್ದಾನೋ ಆ ಡಾಲರ್ಗೆ ಎಳ್ಳು ನೀರು ಬಿಡೋದಕ್ಕೆ ಭಾರತ ಹಾಗೂ ರಷ್ಯಾ ಸೇರ್ಕೊಂಡು ಪ್ಲಾನ್ ಮಾಡಿಕೊಂಡಿವೆ. ವಿಶ್ವದ ಅತಿದೊಡ್ಡ ದೇಶ ಹಾಗೂ ವಿಶ್ವದ ಅತಿದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶಗಳು ಸೇರಿಕೊಂಡು ಅಮೆರಿಕದ ಎಕಾನಮಿಗೆ ಬೆಂಕಿ ಇಡೋದಕ್ಕೆ ಮುಹೂರ್ತ ಇಟ್ಟಿವೆ. ಈ ಕುರಿತಂತೆ ಭಾರತ ಹಾಗೂ ರಷ್ಯಾ ನಡುವೆ ಮಾತುಕತೆಗಳು ಜೋರಾಗಿವೆ. ಅಷ್ಟಕ್ಕೂ ಭಾರತ ಅಮೆರಿಕ ವಿರುದ್ಧ ಮಾಡಿರುವ ಪ್ಲಾನ್ ಆದರೂ ಏನು? ಭಾರತ ಹಾಗೂ ರಷ್ಯಾ ಡಾಲರ್ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತಾವ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಟ್ರಂಪ್ ಇದೇ ಮನುಷ್ಯನನ್ನ ಭಾರತ ಒಂದು ಕಾಲದಲ್ಲಿ ತಲೆ ಮೇಲೆ ಹೊತ್ಕೊಂಡು ಮೆರೆದಾಡಿತ್ತು. ಇದೇ ಮನುಷ್ಯ ಗೆಲ್ಲಬೇಕು ಅಂತ ನಮ್ಮ ದೇಶದಲ್ಲಿ ಪೂಜೆ ಪುನಸ್ಕಾರಗಳು ನಡೆದಿತ್ತು. ನಮ್ಮ ಪ್ರಧಾನಿ ಮೋದಿ ಅವರಂತೂ ಅಮೆರಿಕಕ್ಕೋಗಿ ಟ್ರಂಪ್ ನಮ್ಮ ಸ್ನೇಹಿತ ಅಂತ ಹೇಳಿ ಬಂದಿದ್ರು. ಅವತ್ತು ಚುನಾವಣೆ ಗೆಲ್ಲಬೇಕು ಅನ್ನುವ ಕಾರಣಕ್ಕಾಗಿ ಇದೇ ತಲೆ ಕೆಟ್ಟ ಟ್ರಂಪ್ ಮೋದಿನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿಬಿಟ್ಟಿದ್ದ. ಆದರೆ ಇದೇ ಟ್ರಂಪ್ ಈಗ ಭಾರತದ ಬೆನ್ನಿಗೆ ಚೂರಿ ಹಾಕಿಬಿಟ್ಟಿದ್ದಾನೆ. ಫ್ರೆಂಡ್ ಅನ್ನುವ ಪದಪ್ರಯೋಗ ಮಾಡಿಯೇ ವಿಶ್ವಾಸ ದ್ರೋಹ ಮಾಡಿದ್ದಾನೆ. ಆತ ಹೇಳಿದ್ದು ಕೇಳಲಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಭಾರತದ ಮೇಲೆ ತೆರಿಗೆ ಅಸ್ತ್ರವನ್ನೇ ಪ್ರಯೋಗ ಮಾಡಿದ್ದಾನೆ. ಆದರೆ ಅಮೆರಿಕದ ಈ ಧಮ್ಕಿಗೆಲ್ಲ ಹೆದರುವ ದೇಶ ಭಾರತ ಅಲ್ವೇ ಅಲ್ಲ. ಶತಮಾನದ ಸಿಂಹಿಣಿ ಇಂದಿರಾ ಗಾಂಧಿಯಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿಯವರೆಗೆ ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರವರೆಗೆ ಯಾವ ಪ್ರಧಾನಿಗಳು ಕೂಡ ಬೇರೆ ದೇಶಗಳಂತೆ ಅಮೆರಿಕದ ಎದುರು ತಲೆ ಬಗ್ಗಿಸಿ ನಿಂತವರಲ್ಲ. ಅಮೆರಿಕ ವಿರುದ್ಧ ನಿಂತಾಗ್ಲೆಲ್ಲ ನಮ್ಮ ಜೊತೆ ನಿಂತದ್ದು ರಷ್ಯಾ ಅನ್ನುವ ದೇಶ. ಬಾಂಗ್ಲಾ ವಿಮೋಚನೆಯಿಂದ ಹಿಡಿದು ಕಾರ್ಗಿಲ್ ಯುದ್ಧದವರೆಗೆ ಈಗಿನ ಆಪರೇಷನ್ ಸಿಂಧೂರದ ಟೈಮ್ನಲ್ಲೂ ಕೂಡ ಅಮೆರಿಕ ನಮ್ಮ ಶತ್ರುಗಳಿಗೆ ಸಹಾಯ ಮಾಡಿದ ದೇಶ. ಆದರೆ ರಷ್ಯಾ ಮಾತ್ರ ಭಾರತವನ್ನ ಬಿಟ್ಟು ಕೊಡಲೇ ಇಲ್ಲ. ಇಂತಹ ರಷ್ಯಾದ ಜೊತೆ ನಾವು ವ್ಯಾಪಾರ ಮಾಡಬಾರ್ದಂತೆ, ಮಾಡಿದ್ರೆ ತೆರಿಗೆ ಹಾಕ್ತಾನಂತೆ. ಈಗ ಹಾಕಿ ಕೂಡ ಆಗಿದೆ. ಆದರೆ ಇಬ್ಬರು ಸ್ನೇಹಿತರು ಕೊಡುವ ತಿರುಗೇಟು ಎಂಥದ್ದು ಅನ್ನೋದನ್ನ ಟ್ರಂಪ್ ಕನಸಿನಲ್ಲೂ ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಅಮೆರಿಕದ ಅಧ್ಯಕ್ಷನಿಗೆ ಅದೆಷ್ಟು ಅಹಂಕಾರ ಇದೆ ಅಂದ್ರೆ ಭಾರತದ ಆರ್ಥಿಕತೆಯನ್ನ ಸತ್ತ ಆರ್ಥಿಕತೆ ಅಂತ ಹೇಳಿಬಿಟ್ಟಿದ್ದಾನೆ. ಇಂತಹ ಬೊಗಳೆದಾಸನಿಗೆ ಉತ್ತರ ಕೊಡದೆ ಸುಮ್ಮನೆ ಇದ್ರೆ ಈತ ತಲೆ ಮೇಲೆ ಹತ್ತಿ ಕೂರ್ತಾನೆ. ಭಾರತ ಈಗ ಟ್ರಂಪ್ ಹೇಳಿಕೆಗೆ ಸರಿಯಾದ ತಿರುಗೇಟನ್ನೇ ಕೊಡ್ತಾ ಇದೆ. ನಾವು ನಮ್ಮ ದೇಶದ ವಿಚಾರದಲ್ಲಿ ಅಮೆರಿಕ ಅಲ್ಲ, ಅಮೆರಿಕದ ಅಪ್ಪ ಬಂದರೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ ಅಂತ ಭಾರತ ಹೇಳಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಭಾರತ ಸದ್ಯ ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ. ಬಲಿಷ್ಠ ದೇಶಗಳನ್ನೇ ಹಿಂದಿಕ್ಕಿ ಭಾರತ ಆರ್ಥಿಕತೆಯ ವಿಚಾರದಲ್ಲಿ ಮುನ್ನುಗ್ಗುತ್ತಿದೆ. ಇನ್ನೊಂದು 2 ವರ್ಷದಲ್ಲಿ ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶ ಅನ್ನುವ ಖ್ಯಾತಿಯನ್ನ ಕೂಡ ಪಡೆದುಕೊಳ್ಳಲಿದೆ. ಅಷ್ಟೇ ಅಲ್ಲ, ಈ ಜಗತ್ತಿನ ಆರ್ಥಿಕತೆಯಲ್ಲಿ ಭಾರತದ ಪಾಲು 16% ಇಷ್ಟೆಲ್ಲ ಇದ್ರೂ ನಮ್ಮ ಆರ್ಥಿಕತೆ ಸತ್ತ ಆರ್ಥಿಕತೆ ಆಗೋದು ಹೇಗೆ ಅಂತ ಭಾರತ ಅಮೆರಿಕವನ್ನ ಪ್ರಶ್ನೆ ಮಾಡಿದೆ. ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಬೇಕು ಅಂದ್ರೆ ಅದರಿಂದ 2 ದೇಶಗಳಿಗೆ ಕೂಡ ಲಾಭ ಆಗಬೇಕು. ನಾವು ಕಳೆದ 1 ದಶಕದಿಂದ ಅಂತಹ ಒಪ್ಪಂದಗಳನ್ನು ಮಾತ್ರ ಮಾಡ್ತಾ ಬರ್ತಾ ಇದ್ದೇವೆ. ಅದು ಬಿಟ್ಟು ಈ ಒಪ್ಪಂದದಲ್ಲಿ ಬರೀ ನಿಮ್ಮ ಲಾಭವನ್ನೇ ನೀವು ನೋಡ್ತೀರಿ ಅಂತ ಆದರೆ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಭಾರತ ಹೇಳಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಇತ್ತೀಚೆಗೆ ಬ್ರಿಟನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಇದರಿಂದ ಭಾರತಕ್ಕೂ ಕೂಡ ಲಾಭ ಇದೆ, ಬ್ರಿಟನ್ಗೆ ಕೂಡ ಲಾಭ ಇದೆ. ಆದರೆ ಅಮೆರಿಕ ವಿಚಾರದಲ್ಲಿ ಹಾಗಿಲ್ಲ. ಅಮೆರಿಕ ಈ ಒಪ್ಪಂದದಲ್ಲಿ ತನ್ನ ಲಾಭವನ್ನು ಮಾತ್ರ ನೋಡ್ತಾ ಇದೆ. ಹೀಗಾಗಿ ಭಾರತ ಅಮೆರಿಕದ ಜೊತೆ ಈ ಕುರಿತು ಮಾತುಕತೆಯನ್ನೇ ಮಾಡಿಲ್ಲ. ಅಲ್ಲಿಗೆ ಭಾರತ ಹಾಗೂ ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದ ಅನ್ನೋದು ಈಗ ಮುಗಿದ ಅಧ್ಯಾಯವಾಗಿದೆ.
ಭಾರತ ಹಾಗೂ ಅಮೆರಿಕ ನಡುವಿನ ಈ ಅಂತರ ಈಗ ರಷ್ಯಾ ಹಾಗೂ ಭಾರತವನ್ನ ಮತ್ತಷ್ಟು ಹತ್ತಿರ ಮಾಡಿಬಿಟ್ಟಿದೆ. ಅದರಲ್ಲೂ ಭಾರತ ಹಾಗೂ ರಷ್ಯಾ ಡಾಲರ್ ಅವಲಂಬನೆಯನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹಲವು ಪ್ಲಾನ್ಗಳನ್ನ ಮಾಡ್ತಾ ಇದ್ದಾವೆ. ಅದರ ಜೊತೆ ವ್ಯಾಪಾರವನ್ನ ಕೂಡ ಹೆಚ್ಚು ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾವೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತ ಹಾಗೂ ರಷ್ಯಾ ಈಗಾಗಲೇ ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರ ಶುರು ಮಾಡಿವೆ. ಕಚ್ಚಾ ತೈಲ, ಫರ್ಟಿಲೈಸರ್ಸ್ ಹಾಗೂ ಯುದ್ಧೋಪಕರಣಗಳನ್ನು ಈಗ ರೂಪಾಯಿ ಹಾಗೂ ರಷ್ಯಾದ ಕರೆನ್ಸಿ ರೂಬಲ್ನಲ್ಲೇ ಮಾಡ್ತಾ ಇದ್ದಾವೆ. ಇನ್ನು ಅಮೆರಿಕದ ಕಂಟ್ರೋಲ್ನಲ್ಲಿರುವ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ನಿಂದ ಕೂಡ ಭಾರತ ದೂರ ಸರಿಯೋದಕ್ಕೆ ಮುಂದಾಗಿದೆ. ರಷ್ಯಾದ VTB ಬ್ಯಾಂಕ್ ಹಾಗೂ ಭಾರತದ UCO ಅಮೆರಿಕದ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ಅನ್ನ ರಿಪ್ಲೇಸ್ ಮಾಡ್ತಾ ಇವೆ. ಇನ್ನು ಭಾರತದ UPI ಸಿಸ್ಟಮ್ ಅನ್ನ ರಷ್ಯಾದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಲಿಂಕ್ ಮಾಡುವ ಪ್ರಕ್ರಿಯೆಗಳು ಶುರುವಾಗ್ತಾ ಇದೆ. ರಷ್ಯಾಗೆ ಅಮೆರಿಕವನ್ನ ಕಂಡ್ರೆ ಆಗೋದಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ. ರಷ್ಯಾ ಈಗಾಗಲೇ ಅಮೆರಿಕದ ಡಾಲರ್ ಅನ್ನ ಬಳಕೆ ಮಾಡೋದನ್ನ ನಿಲ್ಲಿಸಿದೆ. ಚೀನಾದ ಜೊತೆ ವ್ಯಾಪಾರ ಮಾಡುವಾಗಲೂ ಲೋಕಲ್ ಕರೆನ್ಸಿಯಲ್ಲೇ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಭಾರತ ಹಾಗೂ ಅರಬ್ ದೇಶಗಳ ನಡುವಿನ ತೈಲ ವ್ಯಾಪಾರ ಕೂಡ ಲೋಕಲ್ ಕರೆನ್ಸಿಯಲ್ಲೇ ಆಗುವಂತೆ ರಷ್ಯಾ ಪ್ರೋತ್ಸಾಹ ನೀಡ್ತಾ ಇದೆ. ಇದೇ ರೀತಿ ಬಲಿಷ್ಠ ದೇಶಗಳು ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಅದು ಅಮೆರಿಕಾಗೆ ದೊಡ್ಡ ಹೊಡೆತವನ್ನೇ ಕೊಡುತ್ತೆ. ಯಾವ ಡಾಲರ್ ಅನ್ನ ಹಿಡಿದುಕೊಂಡು ಈಗ ಅಮೆರಿಕ ಆಟ ಆಡ್ತಾ ಇದೆಯೋ ಅದೇ ಡಾಲರ್ಗೆ ಬೆಂಕಿ ಇಡೋದಕ್ಕೆ ಈಗ ರಷ್ಯಾ ಹಾಗೂ ಭಾರತ ಪ್ಲಾನ್ ಮಾಡ್ತಾ ಇವೆ. ಅಮೆರಿಕದ ಅಹಂಕಾರವನ್ನ ಕಡಿಮೆ ಮಾಡೋದಕ್ಕೆ ಇರುವ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಡಾಲರ್ ಬಿದ್ದರೆ ಅಮೆರಿಕ ಪಾತಾಳಕ್ಕೆ ಹೋಗುತ್ತೆ. ಡಾಲರ್ನ ಬಳಕೆ ಕಡಿಮೆಯಾಗಿ ಬಿಟ್ಟರೆ ಅಮೆರಿಕ ನಿರ್ಬಂಧ ಹಾಕಿದ್ರೂ ಯಾರೂ ಭಯಪಡಬೇಕಾಗಿಲ್ಲ. ಅಮೆರಿಕದ ಬಾಂಡ್ಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬ್ರಿಕ್ಸ್ ದೇಶಗಳು ಈಗಾಗಲೇ ಹೊಸ ಕರೆನ್ಸಿ ಸಿಸ್ಟಮ್ ಅನ್ನ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇವೆ. ಡಾಲರ್ ಅವಲಂಬನೆಯಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದೋದಕ್ಕೆ ಬ್ರಿಕ್ಸ್ ಈಗಾಗಲೇ ಮುನ್ನುಡಿ ಇಟ್ಟಿದೆ. ಬ್ರಿಕ್ಸ್ ಕರೆನ್ಸಿಯ ಕೆಲಸ ಕಾರ್ಯಗಳು ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಈ ಬ್ರಿಕ್ಸ್ ಕರೆನ್ಸಿ ಅಮೆರಿಕದ ಎದೆಯಲ್ಲಿ ಈಗಾಗಲೇ ಭಯದ ಕಿಡಿಯನ್ನ ಕೂಡ ಹೊತ್ತಿಸಿದೆ. ಬ್ರಿಕ್ಸ್ ಕರೆನ್ಸಿ ಮಾಡಿದ್ರೆ ಬ್ರಿಕ್ಸ್ ದೇಶಗಳ ಮೇಲೆ ಮತ್ತಷ್ಟು ತೆರಿಗೆ ವಿಧಿಸುತ್ತೇನೆ ಅಂತ ಟ್ರಂಪ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಬ್ರಿಕ್ಸ್ ದೇಶಗಳ ಒಕ್ಕೂಟದಲ್ಲಿ ಭಾರತ ಕೂಡ ಇದೆ ಅನ್ನೋದು ನಾವು ಗಮನಿಸಬೇಕಾದ ಸಂಗತಿ. ವರ್ಷದಿಂದ ವರ್ಷಕ್ಕೆ ಬ್ರಿಕ್ಸ್ ಸಂಘಟನೆಯಲ್ಲಿ ದೇಶಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 5 ದೇಶಗಳಿದ್ದ ಈ ಸಂಘಟನೆ ಈಗ 11 ದೇಶಗಳ ಸಂಘಟನೆಯಾಗಿದೆ. ಈ ಸಂಘಟನೆ ಏನಾದರೂ ಗಟ್ಟಿಯಾಗಿ ಬಿಟ್ರೆ ಅಲ್ಲಿಗೆ ಅಮೆರಿಕದ ಅಂತ್ಯ ಶುರುವಾಯಿತು ಅಂತಾನೆ ಅರ್ಥ. ಭಾರತ ಇಲ್ಲಿವರೆಗೆ ಬ್ರಿಕ್ಸ್ ಕರೆನ್ಸಿಯ ವಿಚಾರದಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಇರಲಿಲ್ಲ. ಅಮೆರಿಕ ಕೂಡ ನಮ್ಮ ಸ್ನೇಹಿತ ದೇಶ, ಹೀಗಾಗಿ ಅವರ ವಿರುದ್ಧ ಹೋಗೋದು ಬೇಡ ಅಂತ ಭಾರತ ಅಂದುಕೊಂಡಿತ್ತು. ಆದರೆ ಇನ್ಮುಂದೆ ಭಾರತ ಬ್ರಿಕ್ಸ್ ಕರೆನ್ಸಿಗೆ ಓಪನ್ ಆಗಿಯೇ ಸಪೋರ್ಟ್ ಮಾಡುತ್ತೆ. ಹಾಗಂತ ಅಮೆರಿಕ ತೆರಿಗೆ ಹೆಚ್ಚಳ ಮಾಡೋದ್ರಿಂದ ಭಾರತಕ್ಕೇನು ತೊಂದರೆ ಆಗೋದಿಲ್ಲ ಅಂತಲ್ಲ, ತೊಂದರೆ ಖಂಡಿತವಾಗಿಯೂ ಆಗುತ್ತೆ. ಆದರೆ ಭವಿಷ್ಯದಲ್ಲಿ ನಾವು ಅದಕ್ಕೆ ಹೊಂದಿಕೊಂಡು ಹೋಗೋದನ್ನ ಕಲ್ತು ಬಿಡ್ತೀವಿ. ಆದರೆ ಮುಂದೊಂದು ದಿನ ಇದರಿಂದ ತೊಂದರೆ ಆಗೋದು ಅಮೆರಿಕಾಗೆ. ಅಮೆರಿಕ ಭಾರತದಂತಹ ಅಪ್ಪಟ ಸ್ನೇಹಿತನನ್ನ ಕಳೆದುಕೊಳ್ಳಲಿದೆ. ಒಂದಲ್ಲ ಒಂದು ದಿನ ಭಾರತದ ವ್ಯಾಲ್ಯೂ ಏನು ಅನ್ನೋದು ಅಮೆರಿಕಾಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಭಾರತದ ಹತ್ತಿರಕ್ಕೆ ಬರೋದಕ್ಕೆ ಕೂಡ ಅಮೆರಿಕಾಗೆ ಸಾಧ್ಯವಿರೋದಿಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.